ಬ್ರಹ್ಮ ಬಂದ್ರೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ಈಶ್ವರಪ್ಪ ಹೇಳಿದ. ಈಶ್ವರಪ್ಪ ಅವರ ಈ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಬ್ರಹ್ಮ ಯಾವತ್ತೂ ಭೂಮಿಗೆ ಬರಲ್ಲ ಅಂತ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಬ್ರಹ್ಮನಂತೆ ಇದ್ದಾರೆ. ನಾಮಪತ್ರ ಸಲ್ಲಿಕೆ ಒಳಗೆ ಈಶ್ವರಪ್ಪ ಬಂಡಾಯ ಶಮನವಾಗುತ್ತೆ. ನಮ್ಮ ಪಕ್ಷದ ಕಾರ್ಯಕರ್ತರೇ ಈಶ್ವರಪ್ಪ ಮನವೊಲಿಸ್ತಾರೆ ಅಂತ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ತಯಾರನ್ನ ಮಾಡ್ಕೊಂತಿದ್ದೀರಾ? ಅಲ್ಲಿ ಆರ್ ಕೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇನ್ನೂ ಕೂಡ ಅವ್ರಿಗೆ ವಿಶ್ವಾಸನ ನೀವು ವಾಪಸ್ ಬ್ರಹ್ಮ ಬಂದರೂ ವಾಪಸ್ ತಗೊಳ್ಳಲ್ಲ. ಇದು ರಾಜ್ಯದ ಜಿಲ್ಲೆಯ ಮತದಾರರಿಗೆ ಗೊಂದಲವನ್ನು ನಿರ್ಮಾಣ ಮಾಡೋಂಥ ಪ್ರಯತ್ನ ಕೆಲವರು ನಡೆಸ್ತಾ ಇದ್ದಾರೆ. ನಾನು ಯಾರು ಕೂಡ ಈ ಗೊಂದಲದಲ್ಲಿ ಬೀಳೋಂಥ ಅವಶ್ಯಕತೆ ಇಲ್ಲ. 100ಕ್ಕೆ ನಾನು ನಿಲ್ತೇನೆ, ಇದು ಸ್ಪಷ್ಟವಾಗಿ ಹೇಳ್ತೇನೆ. ಬರೀ ನಿಲ್ಲೋದಷ್ಟೇ ಅಲ್ಲ, ನಂದು ಚುನಾವಣೆಗೆ 100ಕ್ಕೆ 100 ಗೆಲ್ತೇನೆ, ಈ ವಿಶ್ವಾಸ ನನಗಿದೆ. ಈಶ್ವರಪ್ಪನವರು ಕ್ಲಿಯರ್ ಆಗ್ತಿದ್ದಾರೆ ಸರ್, ಬ್ರಹ್ಮ ಬಂದ್ರು ನಾನು ನಾಮಪತ್ರ ವಾಪಸ್ ತಗೊಳ್ಳೋದಿಲ್ಲ. ಈ ಬಾರಿ ಅಲ್ಲಿ ರಾಘವೇಂದ್ರನು ಸೋಲ್ತಾರೆ, ಸೋತ ನಂತರ ಮುಂದೆ ವಿಜಯೇಂದ್ರನು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರ್ತದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಬ್ರಹ್ಮ ಯಾವ ಕಾರಣಕ್ಕೂ ಭೂಲೋಕಕ್ಕೆ ಏನು ಬರಲ್ಲ. ನಮ್ಮ ಕಾರ್ಯಕರ್ತರು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ನಮ್ಮ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರೆ. ಅವರು ಬ್ರಹ್ಮನಿಗಿಂತ ನಮ್ಮ ಲೆಕ್ಕದಲ್ಲಿ ಕಾರ್ಯಕರ್ತರು ದೇವರು ಅಂತ ಹೇಳ್ತೀವಿ ನಾವು. ಸಾಮಾನ್ಯ ಕಾರ್ಯಕರ್ತರು ದೇವರು. ಅದರಿಂದ ಸಾಮಾನ್ಯ ಕಾರ್ಯಕರ್ತರಿಗೆ ಈಶ್ವರಪ್ಪನವ್ರನ್ನ ಮನವೊಲಿಸುವಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ. ಅದನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.